ಕೇವಲ ಒಂದೇ ಸಾಮಗ್ರಿನ ಬಳಸಿ ಒಂದು ರುಚಿಯಾಗಿರುವಂತಹ ಹೊಸ ರೆಸಿಪಿ ಮಾಡ್ತಿದ್ದೀನಿ. ಸೊ ಫ್ರೆಂಡ್ಸ್, ಖಂಡಿತ ಈ ರೆಸಿಪಿ ಯಾವತ್ತೂ ಮಾಡೂ ಇರಲ್ಲ ಮತ್ತು ತಿಂದೂ ಇರಲ್ಲ. ಎಕ್ಸಲೆಂಟಾಗಿ ರುಚಿ ಬರುತ್ತೆ. ಇದು ನೀವು ಚಪಾತಿ, ರೊಟ್ಟಿ, ಪೂರಿ, ಪರೋಟ, ಅನ್ನಕ್ಕೆ ಮತ್ತು ದೋಸೆ, ಇಡ್ಲಿ ಪ್ರತಿಯೊಂದಕ್ಕೂ ಈ ರೆಸಿಪಿನ ನೀವು ತಿನ್ಬೋದು. ಸೊ ಖಂಡಿತ ಈ ರೆಸಿಪಿ ಎಲ್ಲರಿಗೂ ಇಷ್ಟ ಆಗುತ್ತೆ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ. ಓಕೆ ನೋಡಿ, ಈ ಸ್ಪೆಷಲ್ ರುಚಿಯಾಗಿರುವಂತಹ ರೆಸಿಪಿ ಮಾಡೋದಕ್ಕೆ ಮೊದಲಿಗೆ ನಾನಿಲ್ಲಿ 1 ಕಪ್ ಆಗುವಷ್ಟು ಶೇಂಗಾ ಬೀಜ ತೊಗೊಂಡಿದ್ದೀನಿ. ಇವಾಗ ಈ ಶೇಂಗಾ ಬೀಜ ನಾನು ಮೀಡಿಯಮ್ ಗ್ಯಾಸ್ನಲ್ಲಿ ಅಥವಾ ಕ್ರಿಸ್ಪಿ ಆಗೋ ತನಕ ಇದನ್ನು ನಾನು ಹುರ್ಕೊಂಡು ತೊಗೊತಿದ್ದೀನಿ. ಇವಾಗ ಈ ಶೇಂಗಾ ಬೀಜ ನಾನು ಮೀಡಿಯಮ್ ಗ್ಯಾಸ್ನಲ್ಲಿ ಹಸಿ ವಾಸನೆ ಹೋಗೋ ತನಕ ಅಥವಾ ಕ್ರಿಸ್ಪಿ ಆಗೋ ತನಕ ಇದನ್ನು ನಾನು ಹುರ್ಕೊಂಡು ತೊಗೊತಿದ್ದೀನಿ. ಈ ರೆಸಿಪಿಯಲ್ಲಿ ಮಹಾರಾಷ್ಟ್ರದಲ್ಲಿ ಮಾಡುವಂತಹ ಸ್ಪೆಷಲ್ ಆಗಿರುವಂತಹ ರೆಸಿಪಿ. ಆಲ್ಮೋಸ್ಟ್ ಬಹಳಷ್ಟು ಜನ ಈ ರೆಸಿಪಿ ಮಾಡ್ಕೊತಾರೆ. ತುಂಬ ಅಂದರೆ ತುಂಬಾ ರುಚಿಯಾಗಿ ಬರುತ್ತೆ ಇದು. ಕೆಲವೊಂದು ಸಲ ಮನೆಯಲ್ಲಿ ತರಕಾರಿ ಖಾಲಿ ಆದಾಗ ಅಥವಾ ಏನಾದರೂ ಸ್ಪೆಷಲ್ ಚಟ್ನಿ ರೆಸಿಪಿ ಬೇಕಂದರೆ ಇದನ್ನು ನೀವು ಟ್ರೈ ಮಾಡಿ ನೋಡ್ಬೋದು. ಓಕೆ, ಇವಾಗ ಅದೇ ಕಡೆಯಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಖಾರಕ್ಕೆ ಎಷ್ಟು ಬೇಕಷ್ಟು ಹಸಿ ಮೆಣಸಿನ್ಕಾಯಿ ಹಾಕ್ಕೊತಿದ್ದೀನಿ. ಮತ್ತು ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡಿನಿ. ಇದು ಕೂಡ ಅಷ್ಟೇ ಹಸಿ ವಾಸನೆ ಹೋಗೋ ತನಕ ಹುರ್ಕೊಂಡು ತೊಗೊತಿದ್ದೀನಿ. ನಾನಿಲ್ಲಿ ಮೆಣಸಿನ್ಕಾಯಿ ಕ್ವಾಂಟಿಟಿ ಸ್ವಲ್ಪ ಕಮ್ಮಿ ಮಾಡ್ಕೊಂಡಿನಿ. ನೀವು ಬೇಕಾದರೆ ಖಾರಕ್ಕೆ ಎಷ್ಟು ಬೇಕಷ್ಟು ಹೆಚ್ಚು ಕಮ್ಮಿ ಮಾಡ್ಕೋಬೋದು, ಅಂದರೆ ಜಾಸ್ತಿ ಕೂಡ ಹಾಕೋಬೋದು ಇಲ್ಲಿ. ಓಕೆ ನೋಡಿ, ಇದು ಕೂಡ ಕೆಂಪಾಗೋ ತನಕ ಹುರ್ಕೊಂಡು ಪ್ಲೇಟ್ನಲ್ಲಿ ಸೈಡಿಗೆ ಎತ್ತಿಟ್ಕೊತಿದ್ದೀನಿ. ಇವಾಗ ಎರಡೂ ಸೇರಿಸಿ ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ಈ ಶೇಂಗಾ ಬೀಜ ನಾನು ಸಿಪ್ಪೆ ಸುಲ್ಕೊಂಡು ತೊಗೊತಿದ್ದೀನಿ. ಓಕೆ ನೋಡಿ, ಶೇಂಗಾ ಬೀಜ ನಾನು ಪೂರ್ತಿಯಾಗಿ ಸಿಪ್ಪೆ ಸುಲ್ಕೊಂಡು ತೊಗೊಂಡಿದ್ದೀನಿ. ಇವಾಗ ಇದನ್ನು ನಾನು ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊತಿದ್ದೀನಿ. ಸೊ ಖಂಡಿತ ನೀವು ಒಂದು ಸಲ ಟ್ರೈ ಮಾಡಿ ನೋಡಲೇಬೇಕು. ಟ್ರೈ ಮಾಡಿ ನೋಡಿದ ಮೇಲೆ ನನಗೆ ಮತ್ತೆ ಬಂದು ಕಾಮೆಂಟ್ ಮಾಡಿ ತಿಳಿಸಿ. ಓಕೆ ನೋಡಿ, ಇದು ಕೂಡ ಅಷ್ಟೇ, ಇದು ಕೂಡ ಹಾಕ್ಕೊತಿದ್ದೀನಿ. ನೀವು ಬೇಕಾದರೆ ಇಲ್ಲಿ ಮೊದಲೇ ಹೇಳಿದಾಗೆ ಮೆಣಸಿನ್ಕಾಯಿ ಜಾಸ್ತಿ ಕ್ವಾಂಟಿಟಿದ ಹಾಕ್ಕೋಬೋದು. ಮತ್ತು 1 ಚಮಚ ಆಗುವಷ್ಟು ಬೆಲ್ಲ ಹಾಕ್ಕೊತಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಿದ್ದೀನಿ. ಮತ್ತು ಒಂದು ಸ್ವಲ್ಪ ಹುಣಸೆಹಣ್ಣು ನೀರಿನಲ್ಲೇ ನೆನೆಸ್ಕೊಂಡು ಹಾಕ್ಕೊತಿದ್ದೀನಿ. ಬೆಲ್ಲ ಏನು ರುಚಿ ಬರೋದಿಲ್ಲ, ಬಟ್ ಹಾಕಿ ಟೇಸ್ಟ್ ಬರುತ್ತೆ ಇದಕ್ಕೆ. ಓಕೆ, ನೀರಿನ ಸಮೇತ ನಾನಿಲ್ಲಿ ಹುಣಸೆಹಣ್ಣು ಹಾಕ್ಕೊಂಡಿನಿ. ಇವಾಗ ಇದನ್ನು ಮೊದಲಿಗೆ ನಾನು ಒಂದು ಸ್ವಲ್ಪ ರುಬ್ಕೊಂಡು ತೊಗೊತಿದ್ದೀನಿ ಹಾಗೆಯೇ. ಓಕೆ ನೋಡಿ, ಹಾಗೆಯೇ ರುಬ್ಕೊಂಡು ತೊಗೊಂಡಿದ್ದೀನಿ. ಇವಾಗ ನನಗೆ ಇಲ್ಲಿ ಎಷ್ಟು ಬೇಕಷ್ಟು ನೀರನ್ನ ಹಾಕ್ಕೊಂಡು ಮತ್ತೆ ಸ್ಮೂತಾಗಿ ರುಬ್ಕೊತಿದ್ದೀನಿ. ಅದನ್ನು ನಾನು ಜಾಸ್ತಿ ತಿಳಿ ಮಾಡ್ಕೋಬಾರ್ದು, ಒಂದು ಸ್ವಲ್ಪ ಗಟ್ಟಿಯಾಗಿ ಇರಲಿ. ಓಕೆ ನೋಡಿ, ಮತ್ತೆ ನೀರು ಹಾಕ್ಕೊಂಡು ಸ್ಮೂತಾಗಿ ರುಬ್ಕೊಂಡಿದ್ದು ನಾನು ಈ ರೀತಿಯಾಗಿ ನೋಡ್ತಿರ್ಬೋದು. ಜಾಸ್ತಿ ಗಟ್ಟಿನಿಲ್ಲ ಮತ್ತು ಜಾಸ್ತಿ ತಿಳಿನೂ ಇಲ್ಲ ಇದು. ಓಕೆ, ಇವಾಗ ಎಲ್ಲನೂ ಹಾಕ್ಕೊಂಡಾಗಿದೆ. ಅವಾಗ ನೋಡ್ತಿರ್ಬೋದು ಸ್ಮೂತ್ ಆಗಿರಬೇಕು. ಸ್ಮೂತ್ ಇದ್ದರೆ ಟೇಸ್ಟ್ ತುಂಬಾ ಸರಿಯಾಗಿ ಬರುತ್ತೆ ಇದ್ರದ್ದು. ಇವಾಗ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊತಿದ್ದೀನಿ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾನಿಲ್ಲಿ ಒಂದು 2 ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿನಿ. ಮತ್ತು ತೊಳ್ಕೊಂಡು ಇಟ್ಕೊಂಡು ನಾನು ಕಾಕು ಬರಬಾರ್ದು ಅಂತೇಳಿ ಅದನ್ನು ಹಾಕ್ಕೊತಿದ್ದೀನಿ. ಮತ್ತು ಒಂದು ಸ್ವಲ್ಪನೇ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ. ವಾವ್, ಓಕೆ ನೋಡಿ, ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇಲ್ಲೊಂದು ಸಣ್ಣದಾಗಿ ತಡ್ಕ ಕೊಡಬೇಕು. ಹೀಗಾಗಿ ನಾನಿಲ್ಲಿ ತಡ್ಕ ಪ್ಯಾನ್ ಇಟ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊತಿದ್ದೀನಿ. ಎಣ್ಣೆ ಗರಮ್ ಆದಮೇಲೆ ಸಾಸಿವೆ ಮತ್ತು 1 ಚಮಚ ಆಗುವಷ್ಟು ಉದ್ದಿನಬೇಳೆ. ಇವಾಗ ಉದ್ದಿನಬೇಳೆ ಕೆಂಪಾಗಬೇಕು, ಅಲ್ಲಿ ತನಕ ವೇಟ್ ಮಾಡಿ. ಓಕೆ ನೋಡಿ, ಉದ್ದಿನಬೇಳೆ ಕೆಂಪಾಗಿದೆ. ಉದ್ದಿನಬೇಳೆ ಕೆಂಪಾದಮೇಲೆ 1 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಂಡಿನಿ. ಮತ್ತು ಒಂದು ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ಕೊತಿದ್ದೀನಿ. ಇವಾಗ ಮತ್ತೆ ಒಂದು ಸ್ವಲ್ಪ ಹಿಂಗೆ ಹಾಕ್ಕೊತಿದ್ದೀನಿ. ಇಷ್ಟಾದರೆ ಸಾಕು, ನಮ್ಮ ರುಚಿಯಾಗಿರುವಂತಹ ಆರೋಗ್ಯಕರವಾಗಿರುವಂತಹ ಚಟ್ನಿ ರೆಸಿಪಿ ತಯಾರಾಗಿದೆ. ಸೊ ಒಂದು ಸಲ ಖಂಡಿತ ನೀವು ಟ್ರೈ ಮಾಡಿ ನೋಡಿ, ಮತ್ತೆ ಮಾಡ್ತೀರಾ. ಮೊದಲೇ ಹೇಳಿದಾಗೆ ನೀವು ಇದು ಚಪಾತಿಗೆ, ರೊಟ್ಟಿಗೆ, ಅನ್ನಕ್ಕೆ, ಪೂರಿ, ಪರೋಟ, ದೋಸೆ ಪ್ರತಿಯೊಂದಕ್ಕೂ ಈ ರೆಸಿಪಿನ ನೀವು ತಿನ್ಬೋದು. ಅಂದರೆ ಎಲ್ಲದಕ್ಕೂ ಸೂಪರ್ ಆಗಿರುತ್ತೆ ಈ ರೆಸಿಪಿ. ಓಕೆ, ಈ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಸ್ಪೆಷಲಿ ಚಪಾತಿ ಜೊತೆಗೆ ಎಕ್ಸಲೆಂಟ್ ರುಚಿ ಕೊಡುತ್ತೆ ಇದು. ಸೊ ಸ್ವಲ್ಪನಾದರೂ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ನೀವು ಕೂಡ ಒಂದು ಸಲ ಖಂಡಿತ ಟ್ರೈ ಮಾಡಿ ನೋಡಿ, ತುಂಬಾ ಇಷ್ಟ ಆಗುತ್ತೆ. ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ.